ರೈತರು, ಬಡವರು, ಹಿಂದುಳಿದವರು ಸೇರಿದಂತೆ ದೇಶದ ಎಲ್ಲ ವರ್ಗದ ಹೆಣ್ಣುಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸುಕನ್ಯಾ ಸಮೃದ್ಧಿ ಯೋಜನೆ ಕಲಬುರಗಿ ಜಿಲ್ಲೆಯ ಯಡ್ರಾಮೆ ತಾಲೂಕಿನ ಕಿರಕಿನಹಳ್ಳಿ ಗ್ರಾಮದಲ್ಲಿ ಯಶಸ್ವಿಯಾಗಿದೆ. ಹೆಣ್ಣುಮಕ್ಕಳ ಹೆಸರಿನಲ್ಲಿ ಇಡುವ ಹಣ ಅವರ ವಯಸ್ಸಿಗೆ ಬಂದ ನಂತರ ಶಿಕ್ಷಣ, ವಿವಾಹ ಹೀಗೆ ತಮಗೆ ಅಗತ್ಯ ಬಿದ್ದಾಗ ಹಣ ವಾಪಸ್ ಪಡೆಯಬಹುದು ಹಾಗೂ ಆ ಹಣ ದುಪ್ಪಟ್ಟಾಗಲಿದೆ. ಹಾಗಾಗಿ ಗ್ರಾಮಸ್ಥರು ಈ ಯೋಜನೆಯ ಸದುಪಯೋಗ ಪಡೆಯುತ್ತಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪವಿತ್ರ ಕಂಬಾರ, ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಉಪಯೋಗವಾಗಿದೆ ಎಂದರು. ಮಹಿಳೆಯರು, ನನ್ನ ಅಕ್ಕ ತಂಗಿಯರು ಮತ್ತು ನನ್ನ ಅಮ್ಮಂದಿಯರಿಗೆ ಹೆಚ್ಚಿನ ಲಾಭವನ್ನು ಕೊಡುತ್ತದೆ. ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯರಾದ ಮಲ್ಲಪ್ಪಗೌಡ, ಸಮಾಜದಲ್ಲಿನ ಅಸಮತೋಲನ ನಿವಾರಣೆ, ತಳ ಸಮುದಾಯ ಕಾಪಾಡುವಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಹೇಳಿದರು. ಹೆಣ್ಣು ಮಕ್ಕಳಿಗೂ ಇದು ಮಾಡುವಂಥ ಅವಕಾಶ ಇದೆ. ಇದರ ಅವಕಾಶವನ್ನು ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳ ಸಲುವಾಗಿ ಜಾರಿಗೆ ತಂದಿದ್ದಾಗ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕಂತೇಳಿ ಕೇಳ್ಕೊಳ್ತೀವಿ. ಇನ್ನೋರ್ವ ಸ್ಥಳೀಯ ಶಂಕರಲಿಂಗ ಪೂಜಾರಿ, ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಈ ಯೋಜನೆ ನೆರವಾಗಲಿದ್ದು ಕೇವಲವಾಗಿ ಕಾಣದೆ ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಸದುಪಯೋಗ ಪಡ್ಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ಮುಂದೆ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಪಡ್ಕೋಬೇಕಾಗಿ ವಿನಂತಿ. ಮತ್ತೊಬ್ಬ ಸ್ಥಳೀಯ ನಿವಾಸಿ ಅಪ್ಪಣ್ಣ ಉದಾಜಿ ಕಂಬಾರ, ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು ಈ ಭಾಗದ ಮಂದಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಒಂದು ಒಳ್ಳೆ ಫ್ಯೂಚರ್, ಅವರು ಮುಂದೆ ಏನೋ ಬಿಸ್ನೆಸ್ ಮಾಡಬಹುದು ಅಂತ ಯೋಜನೆಯನ್ನು ಹಾಕೊಂಡಿದ್ದಾರೆ ನಮ್ಮ ಮೋದಿಜಿಯವರು. ನಮಗೆ ಬಹಳ ಸಂತೋಷದ ವಿಷಯ. 10 ವರ್ಷದ ಒಳಗಿನ ಕುಂಬಾರ ಸಮಾಜದ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಕುಂಬಾರ, ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 250 ರೂಪಾಯಿಯಿಂದ 1.5 ಲಕ್ಷ ರೂಪಾಯಿವರೆಗೂ ಠೇವಣಿ ಇಡಬಹುದು. ಅಗತ್ಯವುಳ್ಳವರು ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳುವುದರ ಜೊತೆಗೆ ಬೇರೆಯವರಿಗೂ ಅರಿವು ಮೂಡಿಸಬೇಕು ಎಂದರು. ಒಂದು ಠೇವಣಿ ಇಟ್ಟಿರ್ತಕ್ಕಂಥ ಹಣವನ್ನು ಏನಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಠೇವಣಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಏನಂದ್ರೆ ಸದುಪಯೋಗ ಪಡ್ಕೋಬೇಕು.